ನಾನು ಒಂದು ವಾರ ಸಸ್ಪೆಂಡ್ ಆಗಿದ್ದೀನಿ ಕಾಲೇಜಿಂದ ಅಂತ ಮೆಸೇಜ್ ಹಾಕ್ಬಿಡೋದೆ ಗ್ರೂಪಲ್ಲಿ. ಫುಲ್ ನೋಡ್ರಿ ಗೈಸ್ ಏನಾಯಿತು ಅಂತ. ಗೈಸ್ ಇವತ್ತು ನನಗೆ ಹುಷಾರಿರಲಿಲ್ಲ ಅಂತ ಹಂಗೆ ಮನೆಯಲ್ಲೇ ಇದ್ದೆ. ನಮ್ಮ ಅಪ್ಪ ಬೆಳಗ್ಗೆ ಹೇಳೋಗಿದ್ರು ಗಾಡಿ ವಾಶ್ ಮಾಡಿಸು ಅಂತ. ನಾನು ಮಾಡ್ಸಾ ಇರಲಿಲ್ಲ, ಹಂಗೆ ಮಲ್ಕೊಂಡಿದ್ದೆ 1 ಗಂಟೆವರೆಗೂ. ಅದೇ ಟೈಮ್ ನಮ್ಮ ಅಪ್ಪ ಬಂದ್ಬಿಡೋದ. ಅಲ್ಲ ನೀನು ಬೋಳಿ ಮಗ ಅಂತ. ಅದಾದ್ಮೇಲೆ ಗೈಸ್ ಬೇಗ ರೆಡಿ ಆಗ್ಬಿಟ್ಟು ಹಂಗೆ ಗಾಡಿ ವಾಶ್ ಮಾಡ್ಸೋಣ ಅಂತ ಹೊರಟೆ. ಈ ಮಳೆಗಾಲ ಬಂದ್ಬಿಟ್ರೆ ಇವರು ಒಂಥರ ಕಾಟ. ಈ ಮಳೆಗಾಲದಲ್ಲಿ ಎಷ್ಟ ನೀಟಾಗಿ ಗಾಡಿ ತೊಳ್ದ್ರು ರಜ್ಜಿ ಗಲೀಜ್ ಆಗಿ ಆಗುತ್ತೆ. ನೋಡ್ರಿ ನಮ್ಮ ಬೇಬಿ ಹೆಂಗ. ನಾನು ನಯಾಪುಜ ವಾಷಿಂಗ್ ಎಲ್ಲ ಆದ್ಮೇಲೆ ಸೀದಾ ಹೊರಟು ಮನೆಗೆ. ಅಣ್ಣ ಮಾತ್ರ ಅವರು ಕೆಲಸ ಎಲ್ಲ ನೀಟಾಗಿ ಮಾಡಿಕೊಟ್ರು. ವಾಷಿಂಗ್ ಮಾಡ್ಸೋವಾಗ ಕಾಲೇಜಿಂದ ಮೆಸೇಜ್ ಕಳಿಸ್ಬಿಡೋದ. ಏನು ಮೆಸೇಜ್ ಅಂತ ಫುಲ್ ನೋಡ್ರಿ. ಮನೆಗೆ ಬಂದು ಊಟ ಎಲ್ಲ ತಿಂದು ಹಂಗೆ ಮಲ್ಕೊಂಡೆ ನಿದ್ದೆ ಬರ್ತಿತ್ತು ಅಂತ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಸಂಜೆ ಇದು ನೋಡಿದ್ರೆ ಗೈಸ್ ನನ್ನ ತಂಗಿ ನನಗೋಸ್ಕರ ಫ್ರೈಡ್ ರೈಸ್ ಮಾಡ್ತಿದ್ಲು. ಅದು ಫಸ್ಟ್ ಟೈಮ್ ನೋಡೋಕೆ ಹೆಂಗಿದೆ ಗೊತ್ತಾ. ಪರವಾಗಿಲ್ಲ, ಒಂದು ರೇಂಜಲ್ಲಿ ಚೆನ್ನಾಗಿ ಮಾಡಿದ್ಲು. ಬಟ್ ಫಸ್ಟ್ ಟೈಮ್ ಅಲ್ವಾ, ಚೆನ್ನಾಗಿತ್ತು. ಗೈಸ್ ಅದು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ 1 ವಾರ ಸಸ್ಪೆಂಡು ಅಂತ. ಅದೇನು ಹಂಗೇನಿಲ್ಲ, ಅದು ನ್ಯೂ ಕ್ಯಾಂಪಸ್ ಶಿಫ್ಟ್ ಮಾಡಿದಾರೆ ಅಂತ. ಅವೆಲ್ಲ ಇನ್ಸ್ಟ್ರಕ್ಷನ್ ಏನೇನು ಮಾಡಬೇಕು ಅಂತ ಅಷ್ಟೇ.